students, welcome to the discussion of literature and science. Now we are going to discuss the relationship between literature and science. Of course, you may think it is weird to think about the relationship between literature and science because they are like two opposite poles. ಸೊ ಒಂದು ನಾರ್ತ್ ಆದರೆ ಒಂದು ಸೌತ್ ಪೋಲ್. ಹಾಗಾದರೆ ಇವೆರಡರ ನಡುವೆ ಹೇಗೆ ಸಂಬಂಧ ಏರ್ಪಡುತ್ತೆ ಅಲ್ವಾ? ಅಫ್ಕೋರ್ಸ್ ದಿಸ್ ಈಸ್ ಅ ಸಬ್ಜೆಕ್ಟ್ ಆಫ್ ಡಿಬೇಟ್ ಫಾರ್ ಏಜಸ್. ಸೊ ಕ್ರಿಟಿಕ್ಸ್ ಕೂಡ ಇದನ್ನ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಡಿಬೇಟ್ ನಡೀತಾ ಇರುತ್ತೆ. ಇವೆರಡರ ನಡುವೆ ಸಂಬಂಧ ಇದೆ, ಕ್ಲೋಸ್ ರಿಲೇಶನ್ಶಿಪ್ ಇದೆ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಇಲ್ಲ ಸೈನ್ಸ್ ಈಸ್ ಡಿಫ್ರೆಂಟ್ ಅಂಡ್ ಲಿಟ್ರೇಚರ್ ಇಸ್ ಡಿಫ್ರೆಂಟ್ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಡಿಬೇಟ್ ಈಸ್ ಗೋಯಿಂಗ್ ಆನ್. ಸೊ ಅಟ್ ಫಸ್ಟ್ ಗ್ಲಾನ್ಸ್ ದ ಟೂ ಸೀಮ್ ವೆರಿ ಡಿಫ್ರೆಂಟ್ ಅಲ್ವಾ? ನಾವು ನೋಡಿದ ತಕ್ಷಣ ಲಿಟ್ರೇಚರ್ ಬೇರೆ ಸೈನ್ಸ್ ಬೇರೆ ಅಂತ ಕಾಣಿಸುತ್ತೆ. ಸೈನ್ಸ್ ಈಸ್ ಆಫನ್ ಅಸೋಸಿಯೇಟೆಡ್ ವಿತ್ ಲಾಜಿಕ್ ಅಂಡ್ ಅಬ್ಸರ್ವೇಷನ್ ಅಂಡ್ ಎಕ್ಸಾಕ್ಟ್ ಫ್ಯಾಕ್ಟ್ಸ್. ಸೈನ್ಸ್ ಟಾಕ್ಸ್ ಅಬೌಟ್ ಎಕ್ಸಾಕ್ಟ್ ಫ್ಯಾಕ್ಟ್ಸ್ ಅಂಡ್ ದ ರಿಯಾಲಿಟಿ ಅಲ್ವಾ? ಆದರೆ ಲಿಟ್ರೇಚರ್ ಈಸ್ ಲಿಂಕ್ಡ್ ವಿತ್ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಅಂಡ್ ಎಮೋಷನಲ್ ಟ್ರುತ್. ಎಮೋಷನಲ್ ಕನೆಕ್ಟಿವಿಟಿ ಈಸ್ ದೇರ್ ಇನ್ literature, right? Based on emotions, feelings, imagination, creativity, we write our literature emerged and literature is produced. ಹಾಗಾದರೆ ಇವೆರಡರ ನಡುವೆ ಒಂದು ನಾವು ಕಲ್ಪನೆ ಮಾಡ್ಕೊಳ್ಳುವಂಥದ್ದು, ಇನ್ನೊಂದು ಸತ್ಯ ಇರುವಂಥದ್ದು. ಇವೆರಡರ ನಡುವೆ ಸಂಬಂಧ ಹೇಗೆ ಏರ್ಪಡುತ್ತೆ? ಸ್ಟಿಲ್ ಬೋತ್ ಫೀಲ್ಡ್ಸ್ ಶೇರ್ ಎ ಕಾಮನ್ ಗೋಲ್. ಓಕೆ, ವೆನ್ ವಿ ಥಿಂಕ್ ಆಫ್ ಗೋಲ್, ಸೊ ಅವರ ಎರಡದು ಒಂದು ವಾಟ್ ಇಸ್ ಎ ಪರ್ಪಸ್ ಏನು ಅಂತ ಹೇಳಿದ್ರೆ ವಿ ಕ್ಯಾನ್ ಸಿ ಅ ಕಾಮನ್ ಗೋಲ್ ಟು ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎನ್ರಿಚ್ ಹ್ಯೂಮನ್ ಲೈಫ್. ಒಂದು ಎಮೋಷ್ನಲಿ, ಇನ್ನೊಂದು ವಿತ್ ಟ್ರುತ್, ವಿತ್ ಫ್ಯಾಕ್ಟ್ಸ್, ವಿತ್ ಸೈಂಟಿಫಿಕ್ ರ್ಯಾಷನಲ್ ವೇಸ್. ಸೊ ಎರಡೂ ಕೂಡ ಯಾವುದಕ್ಕೆ ವರ್ಕ್ ಮಾಡುತ್ತೆ? ಟು ಎನ್ರಿಚ್ ಹ್ಯೂಮನ್ ಲೈಫ್. ದೇ ಡೂ ಸೊ ಇನ್ ಡಿಫ್ರೆಂಟ್ ವೇಸ್ ಆಫ್ ಕೋರ್ಸ್, ಬಟ್ ದೇ ಆರ್ ನಾಟ್ ಅಪೋಸ್ಡ್ ಟು ಈಚ್ ಅದರ್. ಸೊ ಎರಡು ಒಂದಕ್ಕೊಂದು ವಿರುದ್ಧ ಅಲ್ಲ, ರಾದರ್ ದೇ ಕಾಂಪ್ಲಿಮೆಂಟ್ ಒನ್ ಅದರ್. ಸೊ ಒಂದನ್ನೊಂದು ಸಪೋರ್ಟ್ ಮಾಡುತ್ತಾ ಬೆಳೀತಾ ಇರುತ್ತೆ. ಓಕೆ, ಸೈನ್ಸ್ ಡೀಲ್ಸ್ ವಿತ್ ದ ಮೆಟೀರಿಯಲ್ ವರ್ಲ್ಡ್. ಓಕೆ, ಸೊ ಯಾವುದೋ ಒಂದು ಸ್ಟೋನನ್ನು ತಗೊಂಡು ಅದು ಅಧ್ಯಯನ ಮಾಡುತ್ತೆ, ಮಣ್ಣನ್ನು ತಗೊಂಡೇನೋ ಅಧ್ಯಯನ ಮಾಡುತ್ತೆ, ಪೆಟ್ರೋಲಿಯಮನ್ನು ಅಧ್ಯಯನ ಮಾಡುತ್ತೆ, ಆಕಾಶಕಾಯಗಳ ಅಧ್ಯಯನ ಮಾಡುತ್ತೆ ಅಲ್ವಾ? ಫಿಸಿಕಲ್ ವರ್ಲ್ಡನ್ನು ಏನು ಮಾಡುತ್ತೆ ಅದು? ಇಟ್ ಡಿಸ್ಕವರ್ಸ್ ಲಾಸ್ ಆಫ್ ನೇಚರ್. ಸಾರಿ, what is it? Technology. It develops technology, provides solutions to practical problems. ಅಲ್ವಾ? ಆದರೆ ಆನ್ ದಿ ಅದರ್ ಹ್ಯಾಂಡ್ ಲಿಟ್ರೇಚರ್ ಸ್ಟಡೀಸ್ ದ ಇನ್ನರ್ ವರ್ಲ್ಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ನಮ್ಮ ಹೊರಗಿನ ಪ್ರಪಂಚವನ್ನು ಸೈನ್ಸ್ ಸ್ಟಡಿ ಮಾಡ್ತಾ ಇದ್ರೆ, ನಮ್ಮ ಒಳಗಿನ ಪ್ರಪಂಚವನ್ನು, ನಮ್ಮ ಸೈಕಾಲಜಿ ಇರ್ಬೋದು, ನಮ್ಮ ಯಾರ್ನಿಂಗ್ಸ್ ಇರ್ಬೋದು, ವಾಟ್ ಎವರ್ ದ ಫೀಲಿಂಗ್ಸ್ ವಿ ಹ್ಯಾವ್, ಅದೆಲ್ಲವನ್ನು ಸ್ಟಡಿ ಮಾಡೋದು ಯಾವುದು? ಲಿಟ್ರೇಚರ್. ಇಟ್ ಎಕ್ಸ್ಪ್ರೆಸ್ಸಸ್ ಫೀಲಿಂಗ್ಸ್, ವ್ಯಾಲ್ಯೂಸ್ ಆ್ಯಂಡ್ ದಿ ಕಾಂಪ್ಲೆಕ್ಸಿಟಿ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್. ಸೈನ್ಸ್ ಏನು ಮಾಡುತ್ತೆ? ಇಟ್ ಎಕ್ಸ್ಪ್ಲೈನ್ಸ್ ಹೌ ಥಿಂಗ್ಸ್ ವರ್ಕ್. ಓಕೆ, ವೆರಾಸ್ ಲಿಟ್ರೇಚರ್ ಎಕ್ಸ್ಪ್ಲೋರ್ಸ್ ವಾಟ್ ದೇ ಮೀನ್. ಅದರ ಅರ್ಥ ಏನು, ಅದು ಮನುಷ್ಯನಿಗೆ ಯಾಕೆ ಬೇಕಾಗುತ್ತೆ ಅನ್ನೋದು ಲಿಟ್ರೇಚರ್ ಹೇಳಿದ್ರೆ, ಅವುಗಳು ಹೇಗೆ ವರ್ಕ್ ಆಗುತ್ತೆ, ಯಾವುದರ ಬೇಸ್ ಮೇಲೆ ವರ್ಕ್ ಆಗುತ್ತೆ, ವಾಟ್ ಈಸ್ ದ ರೂಲ್ ಬಿಹೈಂಡ್ ಇಟ್, ವಾಟ್ ಈಸ್ ದ ಫ್ಯಾಕ್ಟ್ ಬಿಹೈಂಡ್ ಇಟ್ ಅನ್ನೋದನ್ನು ನಮಗೆ ಸೈನ್ಸ್ ತಿಳಿಸುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್, ವೈಲ್ ಮೆಡಿಕಲ್ ಸೈನ್ಸ್ ಸ್ಟಡೀಸ್ ಡಿಸೀಸಸ್ and it gives cures also, literature may describe the patient's suffering, emotions, moral struggles, giving a more complete picture of human life. ಅಲ್ವಾ? ಒಬ್ಬ ಪೇಷಂಟು ಯಾವ ರೋಗದಿಂದ ಬಳಲ್ತಾ ಇದ್ದಾನೆ, ಯಾಕೆ ಬಳಲ್ತಾ ಇದ್ದಾನೆ, ಅದಕ್ಕೆ ಮೆಡಿಸಿನ್ ಏನು ಅಂತ ಸೈನ್ಸ್ ಕೊಟ್ಟರೆ, ಅವನು ಹೇಗೆ ಸಫರ್ ಮಾಡ್ತಾ ಇದ್ದಾನೆ, ಅವನ ಅಂತರಾಳದ ನೋವೇನು, ಅಥವಾ ಅವನ ಪೇಯ್ನ್ ಏನು, ಆಸೆ ಆಕಾಂಕ್ಷೆಗಳೇನಾಗಿತ್ತು, ಅವನ ಭರವಸೆ ಏನು,
ಇದೆಲ್ಲವನ್ನ ನಮಗೆ ಲಿಟ್ರೇಚರ್ ತಿಳಿಸುತ್ತೆ. ಹಾಗಾದ್ರೆ ಎರಡಕ್ಕೂ ಸಂಬಂಧ ಇದೆ ಅಲ್ವಾ? ಲೆಟ್ಸ್ ಸಿ ಇಟ್ಸ್ ರಿಲೇಶನ್ಶಿಪ್ಸ್. ಸೊ ಲಿಟ್ರೇಚರ್ ಅಂಡ್ ಸೈನ್ಸ್, ದೇ ಬೋತ್ ಡಿಸ್ಟಿಂಕ್ಟ್, ಬೇರೆ ಬೇರೆ, ಬಟ್ interconnected fields. They are interconnected, right? As I explained already, science studies the natural world using observation, experimentation and logical reasoning. ಅಂದರೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಫ್ಯಾಕ್ಟ್ ಚೆಕ್ ಮಾಡುತ್ತೆ, ರೈಟ್? Literature studies human experiences, imagination, emotions and values. Both seek to understand reality. ಒಂದು ಮನುಷ್ಯನ ರಿಯಾಲಿಟಿ, ಅನದರ್ ಫಿಸಿಕಲ್ ವರ್ಲ್ಡ್ ರಿಯಾಲಿಟಿ, ಬಟ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್, ಬೇರೆ ಬೇರೆ ವಿಧಾನಗಳ ಮೂಲಕ. ಒಂದು ಯೋಚನಾ ಲಹರಿಯಿಂದ, ಇಮ್ಯಾಜಿನೇಷನ್, ಕಲ್ಪನಾ ಶಕ್ತಿಯಿಂದ. ಇನ್ನೊಂದು ಸೈಂಟಿಫಿಕ್ ವೇ, ಥ್ರೂ ಎಕ್ಸ್ಪೆರಿಮೆಂಟ್ಸ್. ಸೈನ್ಸ್ ಥ್ರೂ ಫ್ಯಾಕ್ಟ್ಸ್, ಸತ್ಯಾಸತ್ಯತೆಗಳನ್ನು ನೋಡಿದ್ರೆ. ಲಿಟ್ರೇಚರ್ ಥ್ರೂ ಇಂಟರ್ಪ್ರಿಟೇಷನ್. ಒಬ್ಬ ಮನುಷ್ಯ ಏನೋ ದುಃಖ ಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾಕೆ, ಅವನ ದುಃಖವನ್ನು ಹೇಗೆ ನಿವಾರಿಸೋದು, ವಾಟ್ ಆರ್ ಆಲ್ ದಿ ಸ್ಟ್ರಗಲ್ಸ್ ಹಿ ಹ್ಯಾಸ್ ಬೀನ್ ಥ್ರೂ, ಸೊ ಹೌ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್, ಆಬ್ಸ್ಟಿಕಲ್ಸ್. ಸೊ ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಅಳ್ತಾ ಇದ್ದಾನೆ ಅಂತಂದರೆ, ಸೊ ದೂರದಿಂದ ನಾವು ನೋಡಿ ಅದನ್ನು ಹೇಗೇಗೋ ಇಂಟರ್ಪ್ರೆಟ್ ಮಾಡ್ತೀವಿ. ಒಂದು, ಅವನು ಯಾರೋ ತುಂಬ ಹತ್ತಿರದವ್ರನ್ನ ಕಳ್ಕೊಂಡಿರ್ಬೋದು, ಅಥವಾ ತುಂಬ ಅವನು ಹತಾಶೆಯಲ್ಲಿರ್ಬೋದು, ಅಥವಾ ಏನೂ ಕೆಲಸ ಇಲ್ದಿರ್ಬೋದು, ತಿನ್ನೋಕೇನು ಇಲ್ದಿರ್ಬೋದು, ಅಥವಾ ಯಾರೋ ಬೈದಿರ್ಬೋದು. ಹೀಗೆ ನೂರಾರು ರೀತಿಯ ಇಂಟರ್ಪ್ರಿಟೇಷನನ್ನು ಮಾಡ್ತೀವಿ, ರೈಟ್? ಸೊ ಲಿಟ್ರೇಚರ್ ಆ್ಯಂಡ್ ಸೈನ್ಸ್, ದೇ ಆರ್ ಡಿಸ್ಟಿಂಕ್ಟ್, ಬೇರೆ ಬೇರೆ. ದೇ ಬೋತ್ ಡಿಫ್ರೆಂಟ್, go in different paths, but they are interconnected. Literature engages with scientific ideas. Okay, literature engages with scientific ideas. So relationship happens alva. Literature often reflects or interprets scientific discoveries and ideas. For example, Mary Shelley's Frankenstein. This explores early scientific experimentation and raises ethical questions about human ambition and responsibility. ಸೊ ಮೇರಿ ಶೆಲ್ಲಿಯ ಫ್ರಾಂಕೆನ್ಸ್ಟೀನ್ ನಾವೆಲಲ್ಲಿ ಏನಾಗುತ್ತೆ, ವಿಕ್ಟರ್ ಹ್ಯೂಗೋ ಪ್ರೊಟಾಗನಿಸ್ಟ್, ಅವನೇನು ಮಾಡ್ತಾನೆ, ಒಬ್ಬ ಹ್ಯೂಮನನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಬೇರೆ ಬೇರೆ ಎಲ್ಲ ರೀತಿಯಾದಂಥ ಆರ್ಗಾನ್ಸ್ಗಳನ್ನು ಒಂದು ಕಡೆ ಹಾಕಿ ಅವನೇನು ಮಾಡ್ತಾನೆ, ದೇವರ ವಿರುದ್ಧ. ಓಕೆ, ಸೊ ಕ್ರಿಯೇಟರ್ ಯಾರು? ಕ್ರಿಯೇಟರ್ ಇಸ್ ದಿ ಗಾಡ್. ಸೊ ಇದರಲ್ಲಿ ವಿಕ್ಟರ್ ಏನು ಮಾಡ್ತಾನೆ, ತನ್ನದೇ ಆದ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟನ್ನು ಮಾಡಿ ಒಬ್ಬ ಮನುಷ್ಯನಿಗೆ ಜೀವವನ್ನು ಕೊಡ್ತಾನೆ. ಸೊ ಅಟ್ ದಿ ಎಂಡ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್ ಹೀ ಸ್ಟಾರ್ಟೆಡ್ ಟು ಹ್ಯಾವ್ ಅವರ್ಷನ್ ಅಗೇನ್ಸ್ಟ್ ಹಿಸ್ ಓನ್ ವರ್ಕ್. ಅಂದರೆ ಅದೊಂದು ವಿಚಿತ್ರವಾಗಿ ಔಟ್ಕಮ್ ಬರ್ತಾ ಹೋಗುತ್ತೆ. ಹಾಗಾಗಿ ತಾನು ಮಾಡಿದ ಕೆಲಸದ ಮೇಲೆ ತನಗೆ ಜಿಗುಪ್ಸೆ ಬಂದು ವಿಕ್ಟರ್ ಏನು ಮಾಡ್ತಾನೆ, ಆ ಕ್ರಿಯೇಟ್ ಮಾಡಿರೋ ಹ್ಯೂಮನನ್ನು ಬಿಟ್ಟು ಹೊರಟೋಗ್ತಾನೆ. ಸೊ ಫ್ರಾಂಕೆನ್ಸ್ಟೀನ್ ಅವಾಗ ಅವನಿಗೆ ಜೀವ ಬಂದಿರುತ್ತೆ. ಪ್ರಪಂಚ ಅಂದರೆ ಏನು ಗೊತ್ತಿಲ್ಲ. ಸೊ ಪ್ರಪಂಚದಲ್ಲಿ ಅವನು ಹೇಗೆ ಬದುಕಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅವನು ಪ್ರಪಂಚಕ್ಕೆ ಹೋಗಿದ ತಕ್ಷಣ ಜನರೆಲ್ಲರೂ ಅವನನ್ನು ನೋಡಿ ಭಯ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಲ್ಲೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅವನೊಂಥರ ದೈತ್ಯವಾದಂಥ ವಿಚಿತ್ರವಾದಂತಹ ಫಿಸಿಕಲ್ ಸ್ಟ್ರಕ್ಚರ್ ಇರುವಂತಹ ಮನುಷ್ಯ ಆಗಿರ್ತಾನೆ. ಸೊ ಈ ಸ್ಟಾರ್ಟೆಡ್ ಟು ಹೈಡ್ ಹಿಮ್ಸೆಲ್ಫ್. ಸೊ ನಾನು ಪ್ರಪಂಚದೊಳಗಡೆ ಹೋದರೆ ಅವರು ನನ್ನ ಹೇಟ್ ಮಾಡ್ತಾರೆ ಅಂತ ಅವನು ಹೈಡ್ ಮಾಡ್ಕೊಂಡು ಬದುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಕದ್ದು ಯಾವುದೋ ಒಂದು ಫ್ಯಾಮಿಲಿನಲ್ಲಿ ಜನರು ಹೇಗೆ ಸಂಭಾಷಣೆ ಮಾಡ್ತಾರೆ, ಸಂಬಂಧಗಳೇನು, ಅಥವಾ ಹೌ ಹ್ಯೂಮನ್ಸ್ ಲಿವ್ ಅಪಾನ್, ಇದೆಲ್ಲವನ್ನು ಸ್ಟಡಿ ಮಾಡ್ತಾ ಹೋಗ್ತಾನೆ. ಸೊ ಈ ಎಲ್ಲ ಜನರ ಎಲ್ಲ ಹೇಟ್ರೆಡ್ನೆಸ್ಸಿಗೆ ನನ್ನ ಕ್ರಿಯೇಟ್ ಮಾಡಿದವನೇ ಕಾರಣ ಅಂತ ಅವನೇನು ಮಾಡ್ತಾನೆ, ಅವನನ್ನು ಹುಡುಕೊಂಡು ಹೊರಡ್ತಾನೆ. ಸೊ ಆ ಜರ್ನಿ ಇದೆಯಲ್ವಾ, ಅದೆಷ್ಟು ಕಷ್ಟಕರವಾಗಿರುತ್ತೆ. ವಾಟ್ ಆರ್ ದಿ ಸ್ಟ್ರಗಲ್ಸ್ ಈ ಹ್ಯಾಡ್ ಅಂಡರ್ ಗಾನ್, ವಾಟ್ ಆರ್ ಆಲ್ ದಿ ಎಮೋಷನಲ್ ಬ್ರೇಕ್ ಡೌನ್ಸ್ ಈ ಹ್ಯಾಡ್ ಟು ಸಫರ್, ಅದೆಲ್ಲವನ್ನು ನಾವು ಫ್ರಾಂಕೆನ್ಸ್ಟೀನಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹ್ಯೂಮನ್ ಆಂಬಿಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ failed here. So because of his ambition,
ನಾನು ಏನೋ ಹೊಸದಂತ ಕ್ರಿಯೇಟ್ ಮಾಡಲೇಬೇಕು ಅಂತ ಅವ್ನು ಕ್ರಿಯೇಟ್ ಮಾಡ್ತಾನೆ, ಬಟ್ ಆ ಕ್ರಿಯೇಷನ್ ನನಗೆ ಆ ಜೀವನ ಡಿಸಾಸ್ಟ್ರಸ್ ಆಗಿರುತ್ತೆ. ಆ್ಯಂಡ್ ದಟ್ ವಿಕ್ಟರ್ ಡಸಂಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಒನ್. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫೇಲ್ಯೂರ್. ಸೊ ಇಲ್ಲಿ ನಮಗೆ ಸೈನ್ಸ್ ಮತ್ತು ಲಿಟ್ರೇಚರಿಗೆ ಒಂದು ಕನೆಕ್ಟಿವಿಟಿಯನ್ನು ಕೊಡ್ತಾ ಇದೆ. ಲಿಟ್ರೇಚರ್ ಸೈನ್ಸ್ನ ಒಂದು ಡಿಸಾಸ್ಟರ್ನ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಟೇಕ್ ಬಾಂಬ್ಸ್. ಸೊ ಇಫ್ ಯು ವಾಚ್ ದಿ ಮೂವಿ, ಇಂಗ್ಲಿಷ್ ಮೂವಿ ಆಪನ್ಹೈಮರ್ ಏನು, ಅವನು ಆಟಮ್ ಬಾಂಬನ್ನು ಕಂಡುಹಿಡಿದಂಥ ಒಬ್ಬ ವಿಜ್ಞಾನಿ. ಸೊ ವರ್ಲ್ಡ್ ವಾರಲ್ಲಿ ಯಾವ ರೀತಿಯಾಗಿ ಜಪಾನ್ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ದಾಳಿ ಆಗುತ್ತೋ, ಸೊ ಆಟಮ್ ಬಾಂಬ್ ಅಲ್ಲ, ಅಣುಬಾಂಬ್. ಸೊ ಅಣುಬಾಂಬ್ ದಾಳಿಯಾಗಿ ಸಾವಿರಾರು ಲಕ್ಷಾಂತರ ಮಿಲಿಯನ್ಸ್ ಜನಗಳೆಲ್ಲ ಏನು ಮಾಡ್ತಾರೆ, ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ ಆ ಕ್ಷಣಕ್ಕೆ ಪ್ರಾಣವನ್ನು ಕಳ್ಕೊಳ್ಳೋದಲ್ದೇ ಸೊ ಫರ್ದರ್ ಫ್ಯೂಚರ್ ಕೂಡ ಅವ್ರದ್ದು ಡಿಸಾಸ್ಟರ್ ಆಗುತ್ತೆ. ಈವನ್ ಟುಡೇ ದೇ ಸಫರ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಇದರಿಂದ ಲೈಕ್ ಅಣುಬಾಂಬನ್ನು ಕಂಡಿಡಿದಂತಹ ವಿಜ್ಞಾನಿ ತನಗೆ ತಾನೇ ಸಫರ್ ಮಾಡಿ ಕೊನೆಗೆ ಸತ್ತು ಹೋಗ್ತಾನೆ. ಸೊ ಲಿಟ್ರೇಚರ್ ಅಂದರೆ ಏನು, ಅದ ಕಾನ್ಸಿಕ್ವೆನ್ಸಸ್ ಆಗಿರ್ಬೋದು, ಫೇಲ್ಯೂರ್ ಆಫ್ ಸೈನ್ಸ್ ಆಗಿರ್ಬೋದು, ಸಕ್ಸಸ್ ಆಫ್ ಸೈನ್ಸ್ ಆಗಿರ್ಬೋದು, ಎಲ್ಲವನ್ನ ಇಂಟರ್ಪ್ರಿಟ್ ಮಾಡ್ತಾ ಇದೆ. ನಮಗೆ ಆಪನ್ಹೈಮರ್ ಅನ್ನೋ ಒಂದು ಮೂವಿನ ಕೊಡ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಲಿಟ್ರೇಚರ್. ಇಟ್ಸ್ ಇಂಟರ್ಪ್ರಿಟೇಷನ್ ಆಫ್ what is a scientific experiments. So then for example H.G. Wells's works like The Time Machine examines scientific possibilities and their societal implications. So invisible like time travel ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾನೆ ಟೈಮ್ ಮೆಷಿನ್ ಮೂಲಕ. ಇಂಪಾಸಿಬಿಲಿಟೀಸ್ನ ಪಾಸಿಬಿಲಿಟಿ ಮಾಡುತ್ತೆ ಸೈನ್ಸ್ ಅಂತ ತೋರಿಸ್ತಾರೆ. ಅಂದರೆ ವಿ ಕ್ಯಾನ್ ಟ್ರಾವೆಲ್ ಬ್ಯಾಕ್, ವಿ ಕ್ಯಾನ್ ಟ್ರಾವೆಲ್ ಟು ದ ಫ್ಯೂಚರ್ ಅಂತ ಎಲ್ಲ ತೋರಿಸ್ತಾರೆ. ಸೊ ಇಂಪಾಸಿಬಿಲಿಟೀಸ್ನ ತೋರಿಸ್ತಾ ಇದೆ ಅಲ್ವಾ ಸೈನ್ಸ್. ಸೊ ಥ್ರೂ ಸ್ಟೋರಿ ಟೆಲ್ಲಿಂಗ್ ಲಿಟ್ರೇಚರ್ ಮೇಕ್ಸ್ ಅಬ್ಸ್ಟ್ರಾಕ್ಟ್ ಆರ್ ಕಾಂಪ್ಲೆಕ್ಸ್ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡಬಲ್ ಆ್ಯಂಡ್ ರಿಲೇಟಬಲ್ ಟು ರೀಡರ್ಸ್ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಈಗ ನಮಗೆ ಚಂದ್ರನ ಮೇಲೆ ಏನು ನಡೀತಾ ಇದೆ, ಅಥವಾ ಸ್ಪೇಸಲ್ಲಿ ಏನು ನಡೆಯುತ್ತೆ, ಸ್ಪೇಸ್ ವೆಹಿಕಲಲ್ಲಿ ಏನು ನಡೆಯುತ್ತೆ ಅಲ್ವಾ. ಇಂಟರ್ಸ್ಟೆಲ್ಲಾರ್ ಮೂವೀಸ್ ನೋಡಿಲ್ಲ ಅಂತಂದರೆ ನೋಡಿ, ನಿಮಗೆ ಇಂಟರ್ಸ್ಟೆಲ್ಲಾರಲ್ಲಿ ನಮಗೆ ಬ್ಲ್ಯಾಕ್ ಹೋಲ್ ಅಂದ್ರೇನು, ಬ್ಲ್ಯಾಕ್ ಹೋಲ್ ಒಳಗಡೆ ಹೋದರೆ ಏನಾಗುತ್ತೆ, ಟೈಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಅದೆಲ್ಲವನ್ನು ತೋರಿಸ್ತಾರೆ. ಸೊ ಅದೆಲ್ಲವನ್ನು ನಮಗೆ ಸ್ಟೋರಿ ಟೆಲ್ಲಿಂಗ್ ಮೂಲಕ ನಮಗೆ ಏನು ಮಾಡುತ್ತೆ ಲಿಟ್ರೇಚರ್. ಇಟ್ ಶೋಸ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್, ನಮಗೆ ಕಾಣಿಸ್ದೇ ಇರುವಂತಹ ಸೈಂಟಿಫಿಕ್ ಮೆಥಡ್ಗಳನ್ನು ನಮ್ಗೆ ಏನು ಮಾಡುತ್ತೆ ತೋರಿಸ್ಕೊಡುತ್ತೆ. ಸೊ ದಿಸ್ ಈಸ್ ವಾಟ್ ಲಿಟ್ರೇಚರ್ ಡಸ್ ವಿತ್ ಸೈನ್ಸ್, ಸೈಂಟಿಫಿಕ್ ಐಡಿಯಾಸ್. ಸೊ ಲಿಟ್ರೇಚರ್ ಸೈನ್ಸ್ ಇನ್ಸ್ಪೈರ್ಸ್ ಲಿಟ್ರೇಚರ್. ಸೊ ವೈಸ್ ವರ್ಸ. ಸೊ ಒಂದು ಲಿಟ್ರೇಚರ್ ಸೈನ್ಸನ್ನು ಇಂಟರ್ಪ್ರಿಟ್ ಮಾಡ್ತಾ ಇದ್ರೆ ಸೈನ್ಸ್ ಇನ್ಸ್ಪೈರ್ಸ್ ಲಿಟ್ರೇಚರ್. Scientific discoveries and technological advancements provide themes, metaphors and plot devices for literature. ಸೊ ಒಂದು ವಿಷಯ ವಸ್ತುವನ್ನು ಕೊಡುತ್ತೆ ಸೈನ್ಸ್ ಲಿಟ್ರೇಚರ್ಗೆ ಬರೆಯೋದಕ್ಕೆ ಅಲ್ವಾ. ಸೈನ್ಸ್ ಫಿಕ್ಷನ್ ಆ್ಯಸ್ ಎ ಜಾನ್ರಾ, ಸೈನ್ಸ್ ಫಿಕ್ಷನ್ ಅನ್ನೋ ಒಂದು ಜಾನ್ರಾನೇ ಇದೆ. ಸೊ ನಾನೀಗ ಇಂಟರ್ಸ್ಟೆಲ್ಲಾರ್ ಅಂತ ಮೂವಿ ಹೇಳಿದೆ, ದಟ್ ಈಸ್ ಸೈನ್ಸ್ ಫಿಕ್ಷನ್. Okay, it arises directly from curiosity about scientific possibilities. ಸೈನ್ಸ್ ಇಂದ ಏನೆಲ್ಲ ಪಾಸಿಬಿಲಿಟೀಸ್ ಆಗುತ್ತೋ ಅವುಗಳನ್ನು ನಮಗೆ ಕ್ಯೂರಿಯಾಸಿಟಿಯನ್ನು ತೋರಿಸುತ್ತಲ್ಲ, ದಟ್ ಕ್ಯೂರಿಯಾಸಿಟಿ ಕ್ರಿಯೇಟ್ಸ್ ಸೈಂಟಿಫಿಕ್ ಜಾನ್ರಾ, ಸೈನ್ಸ್ ಫಿಕ್ಷನ್ ಜಾನ್ರಾ. ಫಾರ್ ಎಕ್ಸಾಂಪಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್, ಈ ಮಂಗಳ ಗ್ರಹದ ಒಂದು ಮೂವಿ ಇದೆ, ಯು ಕ್ಯಾನ್ ವಾಚ್ ಇಟ್. ಮಂಗಳ ಗ್ರಹದಲ್ಲಿ ಪ್ರಾಣಿಗಳು ಹೇಗೆ ಅಂದರೆ ಪ್ರಾಣಿಗಳು ಸರ್ವೈವ್ ಆಗ್ಬಹುದಾ ಅನ್ನೋ ಒಂದು ಎಕ್ಸ್ಪೆರಿಮೆಂಟೇಷನ್ ಆಗುತ್ತೆ. ಸೊ ಅಲ್ಲಿ ಒಂದು ಜೀವಿ ಸಿಗುತ್ತೆ, ಅದನ್ನು ಅವರು ಲ್ಯಾಬಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗ್ತಾರೆ. ಬಟ್ ಅದು ಬೆಳೆದು 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 ದೊಡ್ಡದಾಗಿ ಇಡೀ ಸ್ಪೇಸ್ ಜೆಟ್ಟನ್ನೇ ಏನು ಮಾಡುತ್ತೆ ನುಂಗ್ ಹಾಕುತ್ತೆ. ಸೊ ಅಲ್ಲಿದ್ದಂಥ ವ್ಯಕ್ತಿಗಳನ್ನು ಸಾಯಿಸುತ್ತೆ, ಕೊನೆಗೆ ಭೂಮಿಗೆ ಬಂದು ಬೀಳುತ್ತೆ. ಸೊ ಅಲ್ಲಿಂದ ದ ಡಿಸಾಸ್ಟರ್ ಬಿಗಿನ್ಸ್ ಅಂತ ನಮಗೆ ಒಂದು ಅಬ್ಸ್ಟ್ರಾಕ್ಟ್ ಐಡಿಯಾ, ಅದು ನಡೆಯುತ್ತೋ ನಡೆಯಲ್ವೋ ನಮಗೆ ಗೊತ್ತಿಲ್ಲ,
ಆದರೆ ಈ ರೀತಿ ಆಗಬಹುದು ಅನ್ನೋದನ್ನು ನಮಗೆ ತೋರಿಸ್ತಾರೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್, ಬೇರೆ ಬೇರೆ ಗ್ರಹಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ. ಜೆನೆಟಿಕ್ಸ್, ಅದರ ಲೈಕ್ ಹ್ಯೂಮನ್ ಬಾಡಿ ಆಗಿರ್ಬೋದು, ಲೈಕ್ ಏನೇನು ವಿಚಿತ್ರವಾದೆಲ್ಲ ತೋರಿಸ್ಕೊಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ವರ್ಕ್ ಆಗುತ್ತೆ, ಕ್ಲೈಮೇಟ್ ಸೈನ್ಸನ್ನು ತೋರಿಸ್ತಾರೆ. ಹ್ಯಾವ್ ಇನ್ಸ್ಪೈರ್ಡ್ ಮಾಡರ್ನ್ ಲಿಟ್ರರಿ ವರ್ಕ್ಸ್. ಇದೆಲ್ಲ ಸೈಂಟಿಫಿಕ್ಕು, ಅದೆಲ್ಲವನ್ನು ನಾವು ಲಿಟ್ರೇಚರ್ ಮೂಲಕ ನೋಡ್ತಾ ಹೋಗ್ತೀವಿ. ಬಿಕಾಸ್ ವಿ ಡೋಂಟ್ ಸ್ಟಡಿ ಸೈನ್ಸ್ ದಟ್ ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ವಾ. ಸೊ ಸಿನ್ಸ್ ವಿ ಆರ್ ಆರ್ಡಿನರಿ ರೀಡರ್ಸ್, ಅಥವಾ ಸಿನ್ಸ್ ವಿ ಡೋಂಟ್ ಪರ್ಸ್ಯೂ ಅಡ್ವಾನ್ಸ್ ಸೈನ್ಸ್, ಲಿಟ್ರೇಚರ್ ನಮ್ಗೆ ಅದನ್ನು ತೋರಿಸ್ಕೊಡುತ್ತೆ. ಲಿಟ್ರೇಚರ್ ಯೂಸಸ್ ಸೈನ್ಸ್ ಟು ಎಕ್ಸ್ಪ್ಲೋರ್ ಹೈಪೋಥೆಟಿಕಲ್ ಸಿನಾರಿಯೋಸ್. ಅಂದರೆ ಈಗ ಸೈನ್ಸ್ ಹೇಳ್ತು ನಮಗೆ ಒಂದು ಏನೋ, ಬಿಕಾಸ್ ಆಫ್ ಅವರ್ ಓವರ್ ಯೂಸಿಂಗ್ ಏನೋ ಲೈಕ್ ಆಲ್ ದಿ ಪೆಟ್ರೋಲಿಯಂ ಆಗಿರ್ಬೋದು, ಅಥವಾ ವಾಟ್ ಇಸ್ ಎ ನ್ಯಾಚುರಲ್ ರಿಸೋರ್ಸ್ ಆಗಿರ್ಬೋದು, ಮರಗಳನ್ನು ಕಡಿತಾ ಇರೋದಾಗಿರ್ಬೋದು, ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಪ್ರಪಂಚವನ್ನು ನಾಶ ಮಾಡುತ್ತೆ ಅಂತ ನಮಗೊಂದು ಐಡಿಯಾ ಕೊಟ್ಟು ಸೈನ್ಸ್. ಅದನ್ನು ಬೇಸಾಗಿ ಇಟ್ಕೊಂಡು ಲಿಟ್ರೇಚರಲ್ಲಿ ಏನು ಮಾಡಿದ್ರು, ಈ ಪ್ರಪಂಚದಲ್ಲಿ ಪ್ರಳಯ ಆಗುವಂಥದ್ದು, ಅಥವಾ ಡೈನೋಸಾರ್ ಅಂತೆ, ಅದಂತೆ ಇದಂತೆ, ಆನೋಕೊಂಡ ಅಂತೆ, ಈ ಥರದ್ದೆಲ್ಲ ಮೂವೀಸ್ ಅದ ತೆಗೆದ್ರು. ಸೊ ಹೈಪೋಥೆಟಿಕಲ್ ಅಂದರೆ ಗೆಸ್ ಮಾಡುವಂಥದ್ದು, ಈ ರೀತಿ ಆಗಬಹುದು ಅಂತ ಹೇಳ್ತಾರಲ್ವ. ಸೊ ಹೈಪೋಥೆಟಿಕಲ್ ಸಿನಾರಿಯೋಸ್ನ ನಮಗೆ ಲಿಟ್ರೇಚರ್ ಏನು ಮಾಡ್ತು, ಕ್ರಿಯೇಟ್ ಮಾಡಿಕೊಡ್ತು. ಎಥಿಕಲ್ ಡಿಲೆಮಾಸ್ ಏನು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಟೇಕ್ ಮೇರಿ ಶೆಲ್ಲಿಸ್ ಫ್ರಾಂಕನ್ಸ್ಟೀನ್. ಅವನೇನೋ ಒಂದು ಕ್ರೀಚರ್ನ ಕ್ರಿಯೇಟ್ ಮಾಡ್ದ, ಬಟ್ ಆಫ್ಟರ್ ದಟ್ ವಾಟ್ ಡಸ್ ಈ ಡೂ, ಅದ್ರ ಜೊತೆ ನಾನು ಏನು ಮಾಡಬೇಕು, ಅದಕ್ಕೇನಾದರೂ ನಾನು ಕಲಿಸ್ಕೊಡ್ಬೇಕಾ. ಮೇ ಬಿ ಅವನು ಅದ್ರ ಜೊತೆನೇ ಇದ್ದು ನೀನು ಪ್ರಪಂಚದಲ್ಲಿ ಈಗಿರಬೇಕಾಗತ್ತೆ, ಈ ರೀತಿ ನಡ್ಕೋಬೇಕಾಗತ್ತೆ ಅಂತ ಮೋರಲ್ ವ್ಯಾಲ್ಯೂಸ್, ಎಥಿಕಲ್ ವ್ಯಾಲ್ಯೂಸ್ ಎಲ್ಲವನ್ನು ಕಲಿಸ್ಕೊಟ್ಟಿದ್ರೆ ದಟ್ ಮೈಟ್ ಹ್ಯಾವ್ ಬೀನ್ ಎ ಡಿಫ್ರೆಂಟ್ ಒನ್. ಬಟ್ ಅವನಾಗ ಮಾಡಲಿಲ್ಲ, ಅದನ್ನು ತ್ಯಜಿಸಿ ಹೋಗ್ತಾನೆ. ಸೊ ಎಥಿಕಲ್ ಡಿಲೆಮಾಸ್ ಅಂದರೆ ಕನ್ಫ್ಯೂಷನ್ಸ್ ಬರುತ್ತೆ. ಸೊ ಅದನ್ನು ನಮಗೆ ಲಿಟ್ರೇಚರಲ್ಲಿ ತೋರಿಸ್ತಾರೆ. ರೆಸ್ಪಾನ್ಸಸ್ ಟು ಚೇಂಜ್, ಸೊ ಹ್ಯೂಮನ್ ರೆಸ್ಪಾನ್ಸಸ್ ಟು ಚೇಂಜ್, ಇದೆಲ್ಲವನ್ನು ಕೂಡ ನಾವು ಲಿಟ್ರೇಚರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ ಸೈಂಟಿಫಿಕಲ್ ಇನ್ವೆನ್ಷನ್ಸ್, ಡಿಸ್ಕವರೀಸಿಂದ ಆಗುವಂಥ ಚೇಂಜಸ್ಸಿಗೆ ಹ್ಯೂಮನ್ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾನೆ ಅನ್ನೋದನ್ನು ನಾವು ಲಿಟ್ರೇಚರಲ್ಲಿ ನೋಡ್ತೀವಿ. ಸೊ ಸೈನ್ಸ್ ಇನ್ಸ್ಪೈರ್ಸ್ ಲಿಟ್ರೇಚರ್. ಓಕೆ, ಸೊ ಟೇಕ್ ಫಾರ್ ಎಕ್ಸಾಂಪಲ್ ಟೈಮ್ ಮೆಷಿನ್, ಫ್ರಾಂಕನ್ಸ್ಟೈನ್, ಆ್ಯಂಡ್ ಇಂಟರ್ಸ್ಟೆಲ್ಲಾರ್, ಬ್ಲ್ಯಾಕ್ ಹೋಲ್, ಆ್ಯಂಡ್ ಅದರ್ ಮೆನಿ ಮೂವೀಸ್ ಆರ್ ದೇರ್. ಓಕೆ, ಸೈಂಟಿಫಿಕ್ ಫಿಕ್ಷನ್ ಅಂತ ಬಂದಾಗ ದೆನ್ ಕಮ್ಸ್ ಲಿಟ್ರೇಚರ್ ಹ್ಯೂಮನೈಸಸ್ ಸೈನ್ಸ್. ಸೈನ್ಸ್ ಅಂದರೆ ಪ್ರಾಕ್ಟಿಕಲ್ ಅಲ್ವಾ, ನಾವು ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನ ನೋಡ್ತೀವಿ, ಅಲ್ಲಿ ಯಾವುದೇ ಎಮೋಷನ್ಸ್ ಇಲ್ಲ ಅಂತ ಆಯಿತು. ಬಟ್ ಲಿಟ್ರೇಚರ್ ಏನು ಮಾಡುತ್ತೆ, ಲಿಟ್ರೇಚರ್ ಹ್ಯೂಮನೈಸಸ್ ಸೈನ್ಸ್. ಹೌ? ಲಿಟ್ರೇಚರ್ ಆಡ್ಸ್ ಎಥಿಕಲ್, ಎಮೋಷನಲ್ ಆ್ಯಂಡ್ ಸೋಷಿಯಲ್ ಡೈಮೆನ್ಷನ್ಸ್ ಟು ಸೈಂಟಿಫಿಕ್ ನಾಲೆಡ್ಜ್. ಸೊ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ. It adds on ethical dimensions, it adds on emotional values, it adds on social consequences, or social approach. Literature helps readers understand the consequences of scientific progress on society and individuals. Say for example, Dweep is a Dweepa ಅಥವಾ ದ್ವೀಪ್, ಇದೊಂದು ಶಾರ್ಟ್ ನಾವೆಲ್, ವಿ ಕಾಲ್ ಇಟ್ ನಾವೆಲ್ಲ. ಬಿಕಾಸ್ ಆಫ್ ಇನ್ವೆನ್ಷನ್ಸ್, ಅಂದರೆ ನಾವು ಡ್ಯಾಮನ್ನು ಕಟ್ಬೋದು, ಡ್ಯಾಮಿಂದ ನಾವು ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡ್ಬೋದು. ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡಿದ್ರೆ ನಾವು ಅದನ್ನು ಪವರ್ ಸಪ್ಲೈ ಮಾಡ್ಬೋದು. ಪವರ್ ಸಪ್ಲೈಯಿಂದ ಇಂಡಸ್ಟ್ರಿಯಲೈಸೇಷನ್ ಡೆವಲಪ್ ಆಗುತ್ತೆ. ಪವರ್ ಸಪ್ಲೈಯಿಂದ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಅರ್ಬನ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ಇನ್ವೆನ್ಷನ್ ಆಯಿತು. ಆದರೆ ಬಿಕಾಸ್ ಆಫ್ ದಟ್ ಡ್ಯಾಮ್, ಸೊ ಯಾವ ರೀತಿಯಾಗಿ ಆ ಡ್ಯಾಮು ಒಂದು ಹಳ್ಳಿಯ ಜೀವನ, ಸಾಮಾನ್ಯ ಹಳ್ಳಿಯ ಜೀವನ ಅಥವಾ ಕಾಡುಗಳು ಎಲ್ಲವೂ ಹೇಗೆ ನಾಶ ಆಗುತ್ತೆ ಅನ್ನೋದನ್ನು ನಮಗೆ ಏನು ಮಾಡುತ್ತೆ, ದ್ವೀಪ ಅನ್ನೋ ಒಂದು ನಾವೆಲ್ ನಮಗೆ ತೋರಿಸ್ಕೊಡುತ್ತೆ. ಯು ಕ್ಯಾನ್ ವಾಚ್ ದ್ವೀಪ್ ಅಥವಾ ದ್ವೀಪ ಇನ್ ಕನ್ನಡ ಆಲ್ಸೋ. ಮೂವಿ ಇಸ್ ದರ್ ದಟ್ ಈಸ್ ಆಕ್ಟೆಡ್ ಬೈ ಫೇಮಸ್ ಆಕ್ಟ್ರೆಸ್ ಸೌಂದರ್ಯ ಆಸ್ ವೆಲ್ ಆಸ್ ಆಕ್ಟರ್ ಅವಿನಾಶ್. ಓಕೆ, ಸೊ ಅದನ್ನು ನೀವು ಕನ್ನಡದಲ್ಲಿ ಮೂವಿನ ಕೂಡ ನೋಡ್ಬೋದು. ಅದು ಸೈಂಟಿಫಿಕ್ ಇನ್ವೆನ್ಷನ್ಸ್ ಯಾವ ರೀತಿಯಾಗಿ ಲೈಕ್ ಆರ್ಡಿನರಿ ಪೀಪಲ್ ಜೀವನವನ್ನು ಅಂದರೆ
ಒಂದು ಪಾಸಿಟಿವ್ ಆದರೂ ಆಗಿರ್ಬೋದು, ಒಂದು ನೆಗೆಟಿವ್ ಆದರೂ ಆಗಿರ್ಬೋದು. ಟುಡೇ ವಿ ಆರ್ ಯೂಸಿಂಗ್ ಮೊಬೈಲ್ ಫೋನ್ಸ್, ಟುಡೇ ವಿ ಆರ್ ಯೂಸಿಂಗ್ ಲ್ಯಾಪ್ಟಾಪ್ಸ್, ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ಆನ್ಲೈನ್ ಕ್ಲಾಸಸ್, ಆ್ಯಂಡ್ ಯು ಆರ್ ಯೂಸಿಂಗ್ ಟ್ಯಾಬ್ಸ್, ಯು ಆರ್ ಯೂಸಿಂಗ್ AI, and we are using cameras, and we are using planes, jets, what and what not ಅಲ್ವಾ. ಸೊ ಇದಕ್ಕೆಲ್ಲ ಕಾರಣ ಏನು? ಸೈನ್ಸ್. ಆದರೆ ನಾವು ಮೊಬೈಲ್ ಯೂಸ್ ಮಾಡ್ತಿರೋದ್ರಿಂದ ಗುಬ್ಬಚ್ಚಿಗಳೆಲ್ಲ ಸುತ್ತೋದ್ವಾ? ಅದರ ಸಂತತಿ ನಾವು ಇವಾಗ ಎಲ್ಲೂ ಕಾಣ್ತಾನೆ ಇಲ್ಲ. ಸೊ ಆ ಫ್ರೀಕ್ವೆನ್ಸಿ ಏನು ಮಾಡುತ್ತೆ? ಬರ್ಡನ್ನು ಅವನತಿ ಆದಿಯಾಗಿ ಕರ್ಕೊಂಡು ಹೋಗುತ್ತೆ. ಸೊ ಅದರಲ್ಲಿ ಪಾಸಿಟಿವ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ಆ್ಯಂಡ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಕೂಡ ಇರುತ್ತೆ. ಸೊ ಸೊಸೈಟಿ ಮತ್ತು ಇಂಡಿವಿಜುವಲ್ಸ್ ಮೇಲೆ ಆಗುವಂಥ ಪರಿಣಾಮಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ? ಲಿಟ್ರೇಚರಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಬರವಣಿಗೆಯ ರೂಪದಲ್ಲಿ ಇರ್ಬೋದು, ಅಥವಾ ಸ್ಟೋರಿ ಟೆಲ್ಲಿಂಗ್ ರೂಪದಲ್ಲಿ ಇರ್ಬೋದು, ಅಥವಾ ಗ್ರಾಫಿಕ್ ಮೂವೀಸ್ ರೀತಿಯಾಗಿರ್ಬೋದು. ಸೊ ಎವ್ರಿಥಿಂಗ್ ಕಮ್ಸ್ ಅಂಡರ್ ಲಿಟ್ರೇಚರ್. ಓಕೆ, ಓನ್ಲಿ ನಾವು ನಾವೆಲನ್ನು ಬರೆದಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅದೊಂದೇ ಲಿಟ್ರೇಚರ್ ಅಲ್ಲ, ಎಲ್ಲ ಫಾರ್ಮ್ಸ್ ಕೂಡ ಲಿಟ್ರೇಚರ್ ಅಂಡರಲ್ಲಿ ಬರುತ್ತೆ. ಓಕೆ, ಫಿಕ್ಷನ್. For example, Mary Shelley's Frankenstein. Frankenstein warns about the dangers of unchecked ambition and scientific irresponsibility. ಅಂದರೆ ನಮ್ಮ ಹಿಡಿತಕ್ಕೂ ಮೀರಿದಂಥ ಪ್ರಯತ್ನವನ್ನು ಮಾಡೋಕ್ಕೋದ್ರೆ ಎಂತಹ ಡಿಸಾಸ್ಟರ್ ಆಗುತ್ತೆ ಅನ್ನೋದನ್ನು ನಮಗೆ ಮೇರಿ ಶೆಲ್ಲಿಯ ಒಂದು ನಾವೆಲ್ ಫ್ರ್ಯಾಂಕೆನ್ಸ್ಟೀನಲ್ಲಿ ತೋರಿಸ್ತಾ ಹೋಗ್ತಾರೆ. ಕೊನೆಗೆ ವಿಕ್ಟರನ್ನು ಅವನು ಫ್ರ್ಯಾಂಕೆನ್ಸ್ಟೀನ್ ಹುಡ್ಕೊಂಡು ಹೋಗಿ 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 ಕೊನೆಗೆ ಅವನ ತಂದೆನ ಸಾಯಿಸ್ತಾನೆ, ಅವನ ಫ್ಯಾಮಿಲಿನ ಸಾಯಿಸ್ತಾನೆ, ಅವನನ್ನು ನಾಶ ಮಾಡ್ತಾನೆ. ಸೊ ದಟ್ ಈಸ್ ಎ ಡಿಸಾಸ್ಟರ್, ಅಫ್ಕೋರ್ಸ್. ದೆನ್ ದೇ ಶೇರ್ಡ್ ಕ್ವೆಸ್ಟ್ ಫಾರ್ ಟ್ರುತ್. ಓಕೆ, ಎರಡೂ ಕೂಡ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಬೋತ್ ಆರ್ ಕ್ವೆಸ್ಟ್. ದೇ ಶೇರ್ಡ್ ಏನೋ ಸೇಮ್ ಕೈಂಡ್ ಆಫ್ ಆಂಬಿಷನ್, ಕ್ವೆಸ್ಟ್ ಫಾರ್ ಟ್ರುತ್. ಎರಡೂ ಕೂಡ ಸತ್ಯದ ಹುಡುಕಾಟದಲ್ಲಿ ತಮ್ಮ ಅಭಿರುಚಿಗಳನ್ನು ಹಂಚ್ಕೊಳ್ಳುತ್ತೆ. ಹೇಗೆ? ಸೈನ್ಸ್ ಸೀಕ್ಸ್ ಎಂಪೆರಿಕಲ್ ಟ್ರುತ್ಸ್, ಅಂದರೆ ಪ್ರಾಕ್ಟಿಕಲ್ ಟ್ರುತ್ಗಳನ್ನು ಅದೇನು ಮಾಡುತ್ತೆ? ಲೈಕ್ ಇಟ್ ಈಸ್ ಸರ್ಚಿಂಗ್ ಸೈನ್ಸ್. ಓಕೆ, ಎಂಪೆರಿಕಲ್ ಟ್ರುತ್ಸ್ ಅಬೌಟ್ ದ ಯೂನಿವರ್ಸ್, ಅಂದರೆ ಪ್ರಪಂಚ ಹೇಗೆ ಉದ್ಭವ ಆಯಿತು ಅಥವಾ ಇದು ಯಾವುದರಿಂದನಾದರೂ ಮಾಡಲ್ಪಟ್ಟಿದೆಯಾ. ಬಿಗ್ ಬ್ಯಾಂಗ್ ಥಿಯರಿ ಈಸ್ ವೆರಿ ಫೇಮಸ್ ಅಲ್ವಾ. ಸೊ ಮನುಷ್ಯ ಅನ್ನೋನು ಹೇಗೆ ಉಟ್ಕೊಂಡ, ಅದರಲ್ಲೇನಾದರೂ ಒಂದು ಡೆವಲಪ್ಮೆಂಟ್ ಇದೆಯಾ. ಡಾರ್ವಿನ್ಸ್ ಥಿಯರಿ ಇಸ್ ದೇರ್ ಅಲ್ವಾ. ಸೊ ಸೈನ್ಸ್ ಏನು ಮಾಡುತ್ತೆ? ಪ್ರಾಕ್ಟಿಕಲ್ ಆಗಿ ಯೂನಿವರ್ಸ್ ಬಗ್ಗೆ ಏನು ಮಾಡುತ್ತೆ? ಸತ್ಯಾಸತ್ಯತೆಗಳನ್ನು ಅರಿವು ಮೂಡಿಸ್ತಾ ಹೋಗುತ್ತೆ ಆ್ಯಂಡ್ ಸರ್ಚ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಡಿಸ್ಕವರ್ ಆ್ಯಂಡ್ ರಿಸರ್ಚ್ ಇನ್ವೆಸ್ಟಿಗೇಷನ್ಸ್ ಲೈಕ್ ದ್ಯಾಟ್. ಅದೇ ಸಮಯದಲ್ಲಿ ಲಿಟ್ರೇಚರ್ ಏನು ಮಾಡುತ್ತೆ? ಲಿಟ್ರೇಚರ್ ಸೀಕ್ಸ್ ಸಬ್ಜೆಕ್ಟಿವ್ ಟ್ರೂತ್ಸ್ ಅಬೌಟ್ ಹ್ಯೂಮನ್ ಲೈಫ್. ಸಬ್ಜೆಕ್ಟಿವ್ ಅಂತಂದರೆ ಅಂತರಂಗ, ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟಂಥ ವ್ಯಾಲ್ಯೂಸ್ ಇರ್ಬೋದು ಆ್ಯಂಡ್ ಎಮೋಷನ್ಸ್ ಇರ್ಬೋದು, ಹ್ಯೂಮನ್ ಲೈಫ್ ಇರ್ಬೋದು, ಇವುಗಳು ಸಬ್ಜೆಕ್ಟಿವ್ ಅಂತಂದರೆ ಫಾರ್ ಎಕ್ಸಾಂಪಲ್ ಬೈ ವಾಚಿಂಗ್ ಅ ಮೂವಿ ಐ ಆಮ್ ಫೀಲಿಂಗ್ ಸೋ ಸ್ಯಾಡ್. ಬೈ ವಾಚಿಂಗ್ ಅ ಮೂವಿ ಐ ಆಮ್ ಫೀಲಿಂಗ್ ಸೋ ಹೈ ಆ್ಯಂಡ್ ಹ್ಯಾಪಿ. ವೈ? ವಾಟ್ ಆರ್ ದಿ ವ್ಯಾಲ್ಯೂಸ್ ಯು ಲರ್ನ್ ಫ್ರಮ್ ಇಟ್? ವಾಟ್ ಆರ್ ದಿ ಎಮೋಷನ್ಸ್ ಫ್ಲಡಿಂಗ್ ಇನ್ ಟು ಯು? ಸೊ ಆ ರೀತಿ ಎಲ್ಲ ಅದು ಕೂಡ ಏನು ಮಾಡುತ್ತೆ? ಆ ಫ್ಯಾಕ್ಟ್ಸ್ಗಳ, ಆ ಟ್ರುತ್ ಬಗ್ಗೆ ಅದೇನು ಮಾಡುತ್ತೆ? ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗುತ್ತೆ. ಸೊ ನೀನು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬದುಕ್ತೀಯಾ, ಬೇರೊಬ್ಬರಿಗೆ ಮಾಡೆಲ್ ಆಗ್ತೀಯಾ, ಅಂದರೆ ಫಿಲಾಸಫಿಕಲ್ ಆಗಿ ಅದು ನಮಗೆ ಟೀಚ್ ಮಾಡ್ತಾ ಹೋಗುತ್ತೆ. ಸೊ ಇನ್ ಸಿ ಪಿ ಸ್ನೋ ಈಸ್ ಅ ಕ್ರಿಟಿಕ್. Okay, in his work, The Two Cultures, published in 1959, emphasized the need to bridge science and the humanities for a complete understanding of human knowledge. ಸೊ ಅವನು ಸಿ ಪಿ ಸ್ನೋ ಹೇಳ್ತಾನೆ ತನ್ನ ದ ಟೂ ಕಲ್ಚರ್ಸ್ ಅನ್ನೋ ಒಂದು ವರ್ಕಲ್ಲಿ, ಒಂದು ಬುಕ್ಕಲ್ಲಿ ಏನಂತ ಹೇಳ್ತಾನೆ? ವಿ ನೀಡ್ ಟು ಕನೆಕ್ಟ್ ಬೋತ್ ಸೈನ್ಸ್ ಮತ್ತು ಲಿಟ್ರೇಚರನ್ನು ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಬ್ರಿಡ್ಜ್ ಒಂದು what is it, there should be a bridge between these two. We need to build a bridge between science and humanities ಅಂತಂದ್ರೆ literature and other things for a complete understanding. ಸೊ ಸೈನ್ಸ್ ಇಲ್ಲ ಅಂತಂದರೆ ನಮಗೆ ಲಿಟ್ರೇಚರ್ ಪರಿಪೂರ್ಣವಾಗಿ ಅರ್ಥ ಆಗಲ್ಲ, ಲಿಟ್ರೇಚರ್ ಇಲ್ಲ ಅಂದರೆ ಸೈನ್ಸ್ ಪರಿಪೂರ್ಣವಾಗಿ ಅರ್ಥ ಆಗಲ್ಲ. ಸೊ ಇವೆರಡೂ ಕೂಡ ಹ್ಯೂಮನ್ ಲೈಫ್ ಬಗ್ಗೆನೇ ಹೇಳೋದ್ರಿಂದ ಹ್ಯೂಮನ್ ಲೈಫನ್ನು ನಾವು ತಿಳ್ಕೊಬೇಕು ಅಂತ ಅಂದರೆ ದೇರ್ ಶುಡ್ ಬಿ ಕನೆಕ್ಷನ್ ಅಂತ ಯಾರು ಹೇಳ್ತಾರೆ? ಸಿ ಪಿ ಸ್ನೋ ಹೇಳ್ತಾನೆ.
ಓಕೆ, ಲಿಟ್ರೇಚರ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಸೊಸೈಟಿ. ಸೊ ಇದೇನು ಮಾಡುತ್ತೆ, ಒಂದು ಅದಕ್ಕೊಂದು ಅರ್ಥ ಕೊಟ್ಟು ಸೊಸೈಟಿ ಮತ್ತು ಸೈನ್ಸ್ ಮಧ್ಯೆ ಎರಡಕ್ಕೂ ಸಂಬಂಧವನ್ನು ಕಲ್ಪಿಸುತ್ತೆ. ಲಿಟ್ರೇಚರ್ ಇಂಟರ್ಪ್ರಿಟ್ ಸೈನ್ಸ್ ನಾಲೆಡ್ಜ್ ಇನ್ ವೇಸ್ ದಟ್ ಸೊಸೈಟಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಮೋಷ್ನಲಿ ರಿಲೇಟ್ ಟು ಇಟ್. ಸೊ ಈಗ ರಾಕೆಟ್ ಸೈನ್ಸ್ ಅಂತಲೇ ಇಟ್ಕೊಳ್ಳೋಣ. ಸೊ ಒಂದು ಸಲ ಅದು ಫೇಲ್ಯೂರ್ ಆಗುತ್ತೆ, ಒಂದು ಸಲ ಸಕ್ಸಸ್ ಆಗುತ್ತೆ. ಸೊ ಈ ಫೇಲ್ಯೂರ್ ಇರ್ಬೋದು, ಸಕ್ಸಸ್ ಇರ್ಬೋದು, ಇದೆರಡೂ ಕೂಡ ಸೈಂಟಿಫಿಕ್ ವೇಸ್. ಆದರೆ ಪೀಪಲ್ ಪರ್ಸೀವ್ ಇಟ್ ಓನ್ಲಿ ಥ್ರೂ ವರ್ಡ್ಸ್, ಆಯಿತಾ. ಫಾರ್ ಎಕ್ಸಾಂಪಲ್ ಟಿ ವಿನಲ್ಲಿ ತೋರಿಸ್ತಿರ್ತಾರೆ, ಏನೋ ಚಂದ್ರಯಾನ 2 ಈಸ್ ಗೋಯಿಂಗ್, ಏನೋ ಲೈಕ್ ದ ವೆಹಿಕಲ್ ಈಸ್ ಲ್ಯಾಂಡಿಂಗ್ ಆನ್ ದಿ ಮೂನ್ ಆ್ಯಂಡ್ ಅಟ್ ದ ಲಾಸ್ಟ್ ಮೊಮೆಂಟ್ ವಿ ಲಾಸ್ಟ್ ದ ಕನೆಕ್ಷನ್ ಬಿಟ್ವೀನ್ ದ ವೆಹಿಕಲ್ ಆ್ಯಂಡ್ ವಿಕ್ರಮ್, ದ ವೆಹಿಕಲ್ ಆ್ಯಂಡ್ ಅರ್ತ್ ಅಂತ ಹೇಳ್ತಾರೆ. ಸೊ ಜನ ಎಲ್ಲ ಏನು ಯೋಚನೆ ಮಾಡ್ತಾರೆ, ಎಸ್ ಅದ್ರದ್ದು ಏನಾಯಿತು, ಸೈಂಟಿಸ್ಟ್ಗಳು ಏನೋ ತಪ್ಪು ಮಾಡಿದ್ದಾರೆ ಹಾಗೆ ಹೀಗೆ ಅಂತ ನಮಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಆದರೆ ಅದರ ಹಿಂದಿನ ಪರಿಶ್ರಮ ಎಷ್ಟಿದೆ, ಅವ್ರು ಅದಕ್ಕೋಸ್ಕರ ಎಷ್ಟು ಕಾಲಗಳ ಕಾಲ ನಿದ್ರೆಗೆಟ್ಟಿರ್ತಾರೆ, ಎಷ್ಟು ಶ್ರಮ ಹಾಕಿರ್ತಾರೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಅದೆಲ್ಲವೂ ಕೂಡ ನಮಗೆ ಕಾಣಿಸಲ್ಲ. ದಟ್ ಲಿಟ್ರೇಚರ್ ಗಿವ್ಸ್ ಅಸ್. ಚಂದ್ರಯಾನ್ 2, ಚಂದ್ರಯಾನ್ 3 ಮೇಲೆಲ್ಲ ಮೂವೀಸ್ ಬಂತು. ಸೊ ಆ ಮೂವೀಸಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹೌ ಸೈಂಟಿಸ್ಟ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಟು ಪ್ರೊಡ್ಯೂಸ್ ಸಚ್ ಆಸಮ್ ವರ್ಕ್ ಅಲ್ವಾ. ದೇರ್ ಲಿಟ್ರೇಚರ್ ವರ್ಕ್ಸ್ ಟು ಕನೆಕ್ಟ್ ಸೈನ್ಸ್ ಆ್ಯಂಡ್ ಸೊಸೈಟಿ. ಅಥವಾ ಲೈಕ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ಪೇಸ್ ಸೈನ್ಸ್. ಸ್ಪೇಸ್ ಸೈನ್ಸ್ ಬಗ್ಗೆ ನಮ್ಗೆ ಅರ್ಥ ಆಗಲ್ಲ. But literature creates connectivity between that space science and the society or individual. ಸೊ ನಮಗೆ ಅರ್ಥ ಆಗೋ ರೂಪದಲ್ಲಿ ಅದನ್ನ ಏನು ಮಾಡುತ್ತೆ, ಚಿತ್ರಣ ಕೊಡಿಸುತ್ತೆ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೂವೀಸ್ ಅಲ್ವಾ. ಸೊ ಥ್ರೂ ಎಮೋಷನ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅವುಗಳ ಮೂಲಕನೇ ನಮ್ಗೆ ಅದನ್ನು ಅರ್ಥ ಮಾಡಿಸೋಕೆ ಟ್ರೈ ಮಾಡುತ್ತೆ. ದೇರ್ ಇಟ್ ಬ್ರಿಡ್ಜಸ್ ಅ ಗ್ಯಾಪ್ ಬಿಟ್ವೀನ್ there it brings a bridge between science and society. Okay, it works as a bridge. It raises questions about ethics, social consequences, human responsibilities associated with scientific advancement. ಸೈನ್ಸ್ ಅಲ್ಲಿ ಆಗುವಂಥ ಎಲ್ಲ ಅಡ್ವಾನ್ಸ್ಮೆಂಟ್ ಇಂದ ಸೊಸೈಟಿ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಮಗೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ಸ್ ಫಿಕ್ಷನ್ ಆಫನ್ ಎಕ್ಸ್ಪ್ಲೋರ್ಸ್ ಹೌ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಮೈಟ್ ಅಫೆಕ್ಟ್ ಅಂತ ಹೇಳಿದ್ರೆ ನೆಗೆಟಿವ್, ಅಫೆಕ್ಟ್ ಸೊಸೈಟಿ ಆರ್ ದಿ ಎನ್ವಿರಾನ್ಮೆಂಟ್. ಸೊ ಈಗ AI ಇಂದ ಏನಾಗ್ತಾ ಇದೆ, ಲೈಕ್ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ದ ಮೋರ್ ವಿ ಯೂಸ್ AI, ದ ಮೋರ್ ವಿ ಸಫರ್. ಓಕೆ, ಸೊ ವಿ ಲಾಸ್ಟ್ ಎನ್ವಿರಾನ್ಮೆಂಟ್ ಅಟ್ ದಿ ಕಾಸ್ಟ್ ಆಫ್ ಯೂಸಿಂಗ್ AI. ಸಾರಿ, ವಿ ಆರ್ ಯೂಸಿಂಗ್ ದಿ AI ಅಟ್ ದ ಕಾಸ್ಟ್ ಆಫ್ ಎನ್ವಿರಾನ್ಮೆಂಟ್. ಸೊ ಅದು ಪ್ರತಿಯೊಂದು ಕ್ವಶನ್ ನೀವು AI-ಗೆ ಆಗ್ದ ಹಾಗೆ ಒಂದೊಂದು ಡ್ರಾಪ್ ನೀರು ಹೋಗ್ತಾ ಇರುತ್ತಂತೆ. ಓಕೆ, ಸೊ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಲೈಕ್ ಅದು AI ಸರ್ಚ್ ಮಾಡುತ್ತಲ್ವ, ಆ ಸ್ಪೀಡ್ಗೆ ಹೀಟ್ ಪ್ರೊಡ್ಯೂಸ್ ಆಗುತ್ತಂತೆ. ಸೊ ಆ ಹೀಟ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಇವರು ಆ ಹೀಟನ್ನು ಕೂಲ್ ಮಾಡೋಕ್ಕೋಸ್ಕರ ವಾಟರ್ ಸಪ್ಲೈ ಆಗಬೇಕು. ಸೊ ವಾಟರ್ ಸಪ್ಲೈ ಆಗಬೇಕಾದ್ರೆ ಒಂದಷ್ಟು ಹಾವಿ ಆಗುತ್ತೆ, ಒಂದಷ್ಟು ಬಿಸಿ ನೀರಾಗಿ ಬರುತ್ತೆ. ಸೊ ಆ ಬಿಸಿ ನೀರನ್ನು ಮತ್ತೆ ಕೂಲೆಂಟರಲ್ಲಿ ಹಾಕಿ ಕೂಲ್ ಮಾಡಿ ಮತ್ತೆ ರಿಟರ್ನ್ ಹೋಗುತ್ತೆ. ಬಟ್ ಆ ಪ್ರೊಸೆಸಿಂಗಲ್ಲಿ ಅರ್ಧ ನೀರು ವೇಸ್ಟ್ ಆಗಿರುತ್ತಾ? ಆ್ಯಂಡ್ ನೇಚರಿಂದ ನೀರನ್ನು ನಾವು ಪ್ರೊವೈಡ್ ಮಾಡಬೇಕಾ? ಆ್ಯಂಡ್ ಸಮುದ್ರದ ನೀರನ್ನು ಅವರು ಯೂಸ್ ಮಾಡೋಕ್ಕಾಗಲ್ಲ. ಹೀಗಾಗಿ ಪ್ರತಿಯೊಂದು ಸೈಂಟಿಫಿಕ್ ಇನ್ವೆನ್ಷನ್ಸ್ ಏನಾಗುತ್ತೆ, ಅಟ್ ದಿ ಕಾಸ್ಟ್ ಆಫ್ ಸಮಥಿಂಗ್ ವಿ ಆರ್ ಯೂಸಿಂಗ್. ಸೊ ಅವೆಲ್ಲವನ್ನು ನಾವು ಲಿಟ್ರೇಚರ್ ಮೂಲಕ ನೋಡ್ತಾ ಹೋಗ್ತೀವಿ. ಸೊ ಆಸ್ ಎ ಹೋಲ್ ಸೈನ್ಸ್ ಎಕ್ಸ್ಪ್ಲೇನ್ಸ್ ಹೌ ದ ವರ್ಲ್ಡ್ ವರ್ಕ್ಸ್, ಲಿಟ್ರೇಚರ್ ಎಕ್ಸ್ಪ್ಲೋರ್ಸ್ ವಾಟ್ ಇಟ್ ಮೀನ್ಸ್ ಫಾರ್ ಹ್ಯೂಮನ್ ಲೈಫ್. ಸೊ ಈ ಭೂಮಿ ಹೇಗುಟ್ಟು, ಸೂರ್ಯ ಮತ್ತು ಭೂಮಿಯ ಸಂಬಂಧ ಏನು, ಈ ಕಕ್ಷೆನಲ್ಲಿ ಸೂರ್ಯನ ಸುತ್ತ ಭೂಮಿ ಹೇಗೆ ಸುತ್ತುತ್ತಾ ಇದೆ ಅನ್ನೋದೆಲ್ಲ ನಮಗೆ ಸೈನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ, ಸೊ ಭೂಮಿ ಮೇಲೆ ಹ್ಯೂಮನ್ ರಿಲೇಷನ್ಶಿಪ್ಸ್ ಏನಾಗಿರುತ್ತೆ, ವಾಟ್ ಆರ್ ದಿ ಎಮೋಷನ್ಸ್ ಆ್ಯಂಡ್ ಹೌ ಈ ವರ್ಷಿಪ್ಸ್ ದ ಗಾಡ್ ಸೂರ್ಯ, ದ ಗಾಡೆಸ್ ಅರ್ತ್. ಓಕೆ,
ಸೊ ಅದೆಲ್ಲವನ್ನ ನಮಗೆ, ಸೊ ಮನುಷ್ಯ ಏನು ಮಾಡ್ತಾನೆ, ಮಳೆಯನ್ನಾಗಲಿ, ಭೂಮಿಯನ್ನಾಗಲಿ, ಸೂರ್ಯ ಚಂದ್ರರನ್ನಾಗಲಿ ದೇವರ ರೂಪದಲ್ಲಿ ಪೂಜಿಸ್ತಾ ಹೋಗ್ತಾನೆ. ಯಾಕೆಂದರೆ ಅವುಗಳು ನಮಗೆ ಬದುಕನ್ನು ಕೊಟ್ಟಿವೆ ಅಂತ ಏನು ದೇವರ ರೂಪದಲ್ಲಿ ಪೂಜಿಸ್ತಾ ಹೋಗ್ತಾನೆ. ಸೊ ಒಂದು ಸೈಂಟಿಫಿಕ್ ವೇ ಆಗಿರುತ್ತೆ, ಒಂದು ಎಮೋಷ್ನಲ್ ವೇ ಆಗಿರುತ್ತೆ. ಓಕೆ, ಸೊ ಇಟ್ ಎಕ್ಸ್ಪ್ಲೋರ್ಸ್ ವಾಟ್ ಇಟ್ ಮೀನ್ಸ್ ಫಾರ್ ಹ್ಯೂಮನ್ ಲೈಫ್, ಸೊಸೈಟಿ ಆ್ಯಂಡ್ ವ್ಯಾಲ್ಯೂಸ್. ಟುಗೆದರ್ ದೇ ಎಕ್ಸ್ಪ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಬೈ ಕಂಬೈನಿಂಗ್ ಫ್ಯಾಕ್ಚುವಲ್ ನಾಲೆಡ್ಜ್ ವಿತ್ ಇಮ್ಯಾಜಿನೇಟಿವ್, ಎಥಿಕಲ್, ಎಮೋಷನಲ್ ಇನ್ಸೈಟ್. ಸೊ ಇವೆರಡನ್ನು ನಮಗೆ ಒಟ್ಟುಗೂಡಿಸಿದಾಗ ಈ ಮನುಷ್ಯನ ಏನು ಜೀವನವನ್ನೇ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ, ಲೈಕ್ C.P. Snow said. So this is all about the relationship between literature and science, and though they are distinct, though they are walking on different paths, they are related and they are interconnected. ಸೊ ಒಂದನ್ನೊಂದು ಅವಲಂಬಿಸಿ ಒಂದನ್ನೊಂದರ ಸಹಾಯದಿಂದ ಅವು ಬೆಳೀತಾ ಇದೆ ಅಂತ ನಾವು ಇದನ್ನು ಹೇಳಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್. ಅಫ್ಕೋರ್ಸ್ ವಿತ್ ದಿಸ್, so this is the end of the exploration of literature itself. I hope you understood. Thank you so much.